ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಕ್ಯಾರೆಟ್ ಹಲ್ವಾ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲು ಕ್ಯಾರೆಟನ್ನು ತೊಳೆದುಕೊಂಡು ನಂತರ ಈ ಥರ ಎಲ್ಲ ಕ್ಲೀನ್ ಮಾಡಬೇಕು ನೋಡ್ರಿ. ತೆಗೆಸ್ಕೊಂಡು ಮೇಲೆಲ್ಲ ತೆಗೆದು ಸರಿಯಾಗಿ ಹಿಂದೆ ಮುಂದೆ ಕಟ್ ಮಾಡಿ ಇಟ್ಕೋಬೇಕು. ಅಷ್ಟು ಇಲ್ಲ ಅಂದ್ರೆ ಮಣ್ಣು ಅದೇನಾರು ಎಲ್ಲಾದರೂ ಉಳಿದ್ರೂ ಇದಾಗ್ತೈತಿ. ಹೀಗಾಗಿ ಈ ಥರ ಎಲ್ಸಿ ತೆಗೆದ್ಬಿಟ್ರೆ ಮೇಲ್ಪದರು ಹೋಗ್ಬಿಡ್ತೈತಿ. ಹಿಂದೆ ಮುಂದೆ ಕಟ್ ಮಾಡಿ ಇಟ್ಕೋಬೇಕು. ಈಗೇನೈತಿ ಇವನ್ನೆಲ್ಲ ಕಟ್ ಮಾಡಿಂದ ಈಗ ನೆಕ್ಸ್ಟ್ ತುರಿಯೋಣ. ಎಲ್ಲವನ್ನು ಈ ಥರ ತುರಿದ್ಕೊಂಡು ಇಟ್ಕೋಬೇಕು. ತುರಿದಿಟ್ಕೊಂಡಾದ್ಮೇಲೆ ಅದನ್ನೇನು ಮಾಡೋಣ, ತುಪ್ಪ ಹಾಕಿ ತುಪ್ಪ ಹಾಕೋಣ. ಈಗ ಒಂದು ಸ್ಪೂನ್, ದೊಡ್ಡ ಸ್ಪೂನಿಂದ ತುಪ್ಪ ಹಾಕಿ ಬಾದಾಮಿ ಗೋಡಂಬಿ ಎಲ್ಲ ದ್ರಾಕ್ಷಿಯನ್ನು ಸಣ್ಣಗೆ ಹೆಚ್ಚಿದೆ ನೋಡಿ. ಬಾದಾಮಿಗಳನ್ನ ಸಣ್ಣಗೆ ಹೆಚ್ಚಿ ಗೋಡಂಬಿನ ಹಂಗೆ ಹಾಕ್ತೀನಿ ನೋಡಿರಿ. ಅವನೇನು ಮಾಡೋಣ, ತುಪ್ಪ ಹಾಕಿ ಸರಿ ಹಾಕ್ತೀನಿ ನೋಡಿ. ತುಪ್ಪದಾಗ ಹಾಕಿ ಅವನ್ನ ಒಂದು ಸ್ಪೂನು ತುಪ್ಪ ತೊಗೊಂಡಿನಿ, ಅದ್ರಾಗ ಉರಿಯಾಕತ್ತೇನೆ. ಅದನ್ನೇನು ಮಾಡಬೇಕು, ಕೈ ಬಿಡೋದಂಗೆ ಕೈ ಹಾಕ್ತಿರ್ಬೇಕು, ಇಲ್ಲ ಅಂದ್ರೆ ಒತ್ತಿ ಬಿಡ್ತಾವೆ ನೋಡಿರಿ. ಈ ಥರ ಹುರಿದು ಅವನೇನು ಮಾಡೋಣ, ಒಂದು ಪ್ಲೇಟ್ಗೆ ತಗೊಳ್ಳೋಣ ನೋಡಿರಿ. ಈ ಥರ ತಗೊಂಡು ಅದ ತುಪ್ಪದೊಳಗೆ ಏನು ಮಾಡೋಣ, ಈ ಕ್ಯಾರೆಟನ್ನು ತುರಿದಿರ್ತೀವಲ್ಲ ಅದನ್ನು ಹಾಕೋಣ. ಅದನ್ನು ಹಾಕಿ ಉರಿಯೋಣ ನೋಡಿರಿ. ಅದನ್ನು ಉರಿಯಕತ್ತೀನಿ. ಹುರಿದು ಸರಿಯಾಗಿ ಹಸಿ ವಾಸನೆ ಆಗೋವರೆಗೂ ಹುರಿಬೇಕು. ಇದನ್ನು ಕೈ ಬಿಡಬಾರ್ದು, ಇಲ್ಲಾಂದ್ರೆ ಹಚ್ಚುತ್ತೆ. ಹಿಂಗೆ ತುಪ್ಪ ಕಮ್ಮಿ ಬಿಡುತ್ತೆ ಅಂದ್ರೆ ಮತ್ತೆ ಹಾಕ್ಕೋಬೋದು ನೋಡಿರಿ. ಈ ಥರ ಹುರಿದು ಈ ಹಸಿ ವಾಸನೆ ಹೋಗೋವರೆಗೂ ಹುರಿದೆ ನೋಡಿರಿ. ಈಗ ಏನು ಮಾಡೋಣ, ಒಂದು ಕಪ್ ಹಾಲು ತೊಗೊಂಡು ನೋಡಿರಿ. ಹಾಲು ಹಾಕಬೇಕು. ಅದಕ್ಕೆ ಹಾಲು ಹಾಕಿ ಒಂದು ಕಪ್ ಹಾಲು ಹಾಕಿನಲ್ಲ, ಈಗ ಅದು ಕುದ್ದಾದ್ಮೇಲೆ ಸ್ವಲ್ಪ ಕುದಿಸಿದ ಮೇಲೆ ಸಕ್ಕರೆ ಹಾಕಕತ್ತೀನಿ. ಒಂದು ಕಪ್ ಸಕ್ಕರೆ ತೊಗೊಂಡೆ ನೋಡಿರಿ. ಹಾಲು ತೊಗೊಂಡಿದ್ವಲ್ಲ ಅಷ್ಟೇ. ಆ ಕ್ಯಾರೆಟ್ ಏನಾಯ್ತು ನಾವು ತೊಗೋಬೇಕು. ಒಂದು ಕ್ಯಾರೆಟ್ ಜಾಸ್ತಿ ಇರಬೇಕು, ಸಕ್ಕರೆ ಕಮ್ಮಿ ಇದ್ರೆ ಅದು ಮ್ಯಾಚ್ ಆಗ್ತೈತಿ. ಸಕ್ಕರೆ ಹಾಕ್ಬಾರ್ದು. ಆಯ್ತು. ಈಗೇನೈತಿ, ತುಪ್ಪದಾಗ ಹುರಿದಿರ್ತೀವಲ್ಲ ಬಾದಾಮಿ ಗೋಡಂಬಿ ದ್ರಾಕ್ಷಿನ ಅವನ್ನ ಹಾಕಬೇಕು. ಹಾಕಿ ಕೈ ಆಡಿಸಿ ಕುದಿಯಕ್ಕೆ ಬಿಡಬೇಕು. ಬಾಯಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಬಿಡ್ಬೇಕು. ಅದಾದಮೇಲೆ 5 ನಿಮಿಷ ಆದಮೇಲೆ ಹಲ್ವಾ ರೆಡಿ ನೋಡಿರಿ. ಕ್ಯಾರೆಟ್ ಹಲ್ವಾ ರೆಡಿ ಆಯ್ತು. ನೀವು ಹೀಗೆ ಮಾಡಿ ಮಕ್ಕಳಿಗೆ ಬ್ರೇಕ್ಫಾಸ್ಟಿಗೆ ಕಟ್ಬೋದು ನೋಡಿರಿ. ಡೈಲಿ ಅದ ಪಡ್ಡು ದೋಸೆ ಅದು ಬೇಜಾರಾಗಿರ್ತೈತಲ್ಲ, ಈ ಥರ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಮಕ್ಕಳು ತಿಂತಾವೆ. ದೊಡ್ಡವ್ರಿಗೆ ರುಚಿಯಾಗಿ ಬಂದ ಗೆಸ್ಟಿಗೆ ಮಾಡಿಕೊಡೋಕೆ ನಡೀತೈತಿ ನೋಡಿರಿ. ಇದು ಭಾರಿ ಚೆನ್ನಾಗಿರ್ತೈತಿ. ಹೆಂಗಾಗೈತಂತ ನೀವು ಮಾಡಿ ಕಮೆಂಟ್ ಮಾಡಿರಿ. ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನನ್ನ ಮಗ ಹೇಳಕತ್ತಾನ ನೋಡಿರಿ, ಲೈಕ್ ಮಾಡಿರಿ ಅಂತ ಮಾಡಿರಿ. ಧನ್ಯವಾದಗಳು.